ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸತ್ಯ ಕನ್ನಡ ಇನ್ಫೋ. ಈ ವಿಡಿಯೋದಲ್ಲಿ ನಾವು ಇವನಿದಿಯ ಜನವರಿ ಮಂತ್ನ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತಾ ಇದೆ. ಸಿಟಿ ನೇಮ್ ಫೆಚ್ ಆಗದೇ ಇರುವುದು ಹಾಗೂ ಡಿಗ್ರಿ ಡೀಟೇಲ್ಸ್ UG PG ಡೀಟೇಲ್ಸ್ ಫೆಚ್ ಆಗದೇ ಇರುವುದು ಮತ್ತು ಹಳೆ ಫಾರ್ಮ್ಯಾಟ್ನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಪೇಜ್ ಓಪನ್ ಆಗ್ತಾ ಇರುವುದು ಹಾಗೂ ಆಧಾರ್ ಡೀಟೇಲ್ಸ್ ಫೆಚ್ ಆಗದೇ ಇರುವುದು ಮತ್ತು ಟಾಪ್ 3 ಹೈಯೆಸ್ಟ್ ಸ್ಕೋರಿಂಗ್ ಮಾರ್ಕ್ಸ್ ಮತ್ತು ಸಬ್ಜೆಕ್ಟ್ಸ್ ಎಂಟರ್ ಮಾಡಬೇಕಾದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇವುಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಹಳೆ ಫಾರ್ಮ್ಯಾಟ್ನಲ್ಲಿಯೇ ಸೆಲ್ಫ್ ಡಿಕ್ಲರೇಷನ್ ಪೇಜ್ ಅನ್ನೋದು ಓಪನ್ ಆಗ್ತಾ ಇದೆ. ಸೊ ಇದು ಯಾಕೆ ಆಗುತ್ತಾ ಅಂತ ನೋಡೋದಾದರೆ, ಸೊ ಡಿಸೆಂಬರ್ ಮಂತ್ನಲ್ಲಿ ನ್ಯೂ ಫಾರ್ಮ್ಯಾಟ್ನಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಈ ಜಾನ್ವರಿ ಮಂತ್ನಲ್ಲಿ ಬಂದು ನ್ಯೂ ಫಾರ್ಮ್ಯಾಟ್ ಬರ್ತಾ ಇಲ್ಲ. ಸೊ ಅವರಿಗೆ ಓಲ್ಡ್ ಫಾರ್ಮ್ಯಾಟ್ನಲ್ಲಿಯೇ ಸೆಲ್ಫ್ ಡಿಕ್ಲರೇಷನ್ ಪೇಜ್ ಓಪನ್ ಆಗ್ತಾ ಇದೆ. ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಡಿಸೆಂಬರ್ ಮಂತ್ನಲ್ಲಿ ಹಳೆ ಫಾರ್ಮ್ಯಾಟ್ನಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಿದ್ದು ಜನವರಿ ಮಂತ್ನಲ್ಲಿ ಸಹ ಹಳೆ ಫಾರ್ಮ್ಯಾಟ್ನಲ್ಲಿ ಬರ್ತಾ ಇದ್ದರೆ, ಸೊ ಕೆಲವೊಂದು ದಿನ ವೇಟ್ ಮಾಡಿ ಜನವರಿ 10ನ ನಂತರ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಲು ಟ್ರೈ ಮಾಡಿ. ಸೊ ನಂತರ ಬಹಳ ವಿದ್ಯಾರ್ಥಿಗಳಿಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಸೊ ಇಲ್ಲಿ ಮೇಜರ್ ಆಗಿ ಆಧಾರ್ ಡೀಟೇಲ್ಸ್ ಫೆಚ್ ಆಗದೇ ಇರಲು ಕೆಲವೊಂದು ರೀಸನ್ಸ್ ಇರುತ್ತೆ. ಹೊಸದಾಗಿ ಅಂದರೆ ನೀವು ಅಪ್ಲಿಕೇಶನ್ನ ಹಾಕಿದ್ದು DDPI ಅಥವಾ DDPU ಆಫೀಸರ್ನಿಂದ ಅಪ್ಲಿಕೇಶನ್ ವೆರಿಫೈ ಆಗುವವರೆಗೂ ನಿಮ್ಮ ಡೀಟೇಲ್ಸ್ ಫೆಚ್ ಆಗುವುದಿಲ್ಲ. ಸೊ ಹಾಗಾಗಿ ಒಮ್ಮೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ. ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿದ್ದರೆ ಸೊ ಆಧಾರ್ ಅಥೆಂಟಿಕೇಶನ್ ಮಾಡುವಾಗ ನಿಮ್ಮ ಆಧಾರ್ ಡೀಟೇಲ್ಸ್ ಫೆಚ್ ಆಗುತ್ತೆ. ನಂತರ ಇನ್ನೂ ವಿದ್ಯಾರ್ಥಿಗಳಿಗೆ ಸಿಟಿ ನೇಮ್ ಮತ್ತು ಡಿಗ್ರಿಯ UG ಅಥವಾ PGಯ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಸೊ ಈ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಅಂತ ನೋಡೋದಾದರೆ, ಸೊ ಭಾಳ ವಿದ್ಯಾರ್ಥಿಗಳು ಸೆಲ್ಫ್ ಡಿಕ್ಲರೇಷನ್ನ ಮೊಬೈಲ್ನಲ್ಲೇ ಸಬ್ಮಿಟ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಮೊಬೈಲ್ನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಈ ರೀತಿಯಾಗಿ ಸಿಟಿ ಅಥವಾ UG PG ಡೀಟೇಲ್ಸ್ ಫೆಚ್ ಆಗದೇ ಇದ್ದರೆ ಒಮ್ಮೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಲು ಟ್ರೈ ಮಾಡಿ. ಸೊ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೊಬೈಲ್ನಲ್ಲಿ ಸಿಟಿ ನೇಮ್ ಮತ್ತು UG PG ಡೀಟೇಲ್ಸ್ ಫೆಚ್ ಆಗಲಿಲ್ಲ. ನಂತರ ಅವರು ಲ್ಯಾಪ್ಟಾಪ್ನಲ್ಲಿ ಟ್ರೈ ಮಾಡಿದಾಗ ಸಿಟಿ ನೇಮ್ ಮತ್ತು ಡಿಗ್ರಿಯ ಡೀಟೇಲ್ಸ್ ಫೆಚ್ ಆಯಿತು. ಸೊ ಹಾಗಾಗಿ ಒಮ್ಮೆ ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಲು ಟ್ರೈ ಮಾಡಿ. ಇನ್ ಕೇಸ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಸಹ ಅದೇ ರೀತಿಯಾಗಿ ಸಿಟಿ ನೇಮ್ UG ಡೀಟೇಲ್ಸ್ ಫೆಚ್ ಆಗಲಿಲ್ಲ ಅಂತಂದರೆ ವೆಯ್ಟ್ ಮಾಡಿ. ವೆಬ್ಸೈಟ್ ಅಪ್ಡೇಟ್ ಆದ ನಂತರ ನಿಮ್ಮ UG PG ಡೀಟೇಲ್ಸ್ ಫೆಚ್ ಆಗುತ್ತೆ. ನಂತರ ಟಾಪ್ 3 ಹೈಯೆಸ್ಟ್ ಸ್ಕೋರಿಂಗ್ ಮಾರ್ಕ್ಸ್ ಮತ್ತು ಸಬ್ಜೆಕ್ಟ್ಸನ್ನು ಎಂಟರ್ ಮಾಡುವುದು ಹೇಗೆ ಅಂತ ನೋಡೋದಾದರೆ, ಸೊ ನೀವಿಲ್ಲಿ ಟೋಟಲ್ 6 ಸೆಮ್ಸ್ನಲ್ಲಿ ಬಂದಿರುವಂತಹ ಯಾವುದಾದ್ರೂ ಟಾಪ್ 3 ಹೈಯೆಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ಸನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ಸಬ್ಜೆಕ್ಟ್ 1ನಲ್ಲಿ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಂತ ಎಂಟರ್ ಮಾಡ್ಕೊಂಡಿದ್ದೀನಿ. ಸೊ ಈ ಸಬ್ಜೆಕ್ಟ್ ಬಂದು ನನಗೆ 4th ಸೆಮ್ನಲ್ಲಿದೆ. ಸೊ ಈ ಸಬ್ಜೆಕ್ಟ್ಗೆ ಬಂದು ನನಗೆ 90 ಮಾರ್ಕ್ಸ್ ಬಂದಿದೆ. ಸೊ ಅದಕ್ಕೆ ನಾನು ಈ ಸಬ್ಜೆಕ್ಟನ್ನು ಸಬ್ಜೆಕ್ಟ್ 1ನಲ್ಲಿ ಎಂಟರ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾಗಿ ಸಬ್ಜೆಕ್ಟ್ 2ನಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಎಂಟರ್ ಮಾಡ್ಕೊಂಡಿದ್ದೀನಿ. ಈ ಸಬ್ಜೆಕ್ಟ್ ಬಂದು 3rd ಸೆಮ್ನಲ್ಲಿರುವಂತಹ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈ ಸಬ್ಜೆಕ್ಟ್ಗೆ ನನಗೆ 88 ಮಾರ್ಕ್ಸ್ ಬಂದಿದೆ. ಸಬ್ಜೆಕ್ಟ್ 2ನಲ್ಲಿ ಎಂಟರ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾಗಿ ಸಬ್ಜೆಕ್ಟ್ 3ನಲ್ಲಿ ಕಾಂಟೆಂಪ್ರರಿ ಆಡಿಟಿಂಗ್ ಅನ್ನುವ ಸಬ್ಜೆಕ್ಟನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ಈ ಸಬ್ಜೆಕ್ಟ್ ಬಂದ್ಬಿಟ್ಟು ನನಗೆ 5th ಸೆಮ್ನಲ್ಲಿದೆ. ಸೊ ಈ ಸಬ್ಜೆಕ್ಟ್ಗೆ ನನಗೆ 87 ಮಾರ್ಕ್ಸ್ ಬಂದಿದೆ. ಹಾಗಾಗಿ ಸಬ್ಜೆಕ್ಟ್ 3ನಲ್ಲಿ ಎಂಟರ್ ಮಾಡ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ಟಾಪ್ 3 ಹೈಯೆಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಮತ್ತು ಮಾರ್ಕ್ಸ್ ಯಾವ ರೀತಿಯಾಗಿ ಎಂಟರ್ ಮಾಡಬೇಕಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವನಿದಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಬರುವಂತಹ ಪ್ರಾಬ್ಲಮ್ಸ್ ಮತ್ತು ಅವುಗಳಿಗೆ ಸದ್ಯ ಇರುವಂತಹ ಸೊಲ್ಯೂಷನ್ ಆಗಿರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಅಥವಾ ತೊಂದರೆಗಳೇನಾದರೂ ಬರ್ತಾ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಇದೇ ರೀತಿಯಾಗಿ ಇವನಿದಿಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.